ಉತ್ತರದಲ್ಲಿ ಹೇಗೆ ಕಾಶಿಯು ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ನಗರವು, ದಕ್ಷಿಣದಲ್ಲಿ ಹಂಪೆ ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ನಗರ. ಇವತ್ತು ನೀವು ಸೌದಿ ಅರೇಬಿಯಾದ ದೊರೆಯನ್ನು ನೋಡಿದ್ರೆ ಮೆಕ್ಕಾ ಮದೀನಾದ ನಾನು ಕಾವಲುಗಾರ, ನಾನು ದೊರೆ ಅಲ್ಲ ಅಂತ. ಮಧುರೈನ ಸುಲ್ತಾನರು ಇವನನ್ನು ಮೋಸದಿಂದ ಕೊಲ್ತಾರೆ. ಚರ್ಮವನ್ನು ಸುಲಿದು ಕತ್ತನ್ನು ಕತ್ತರಿಸಿ ಮಧುರೈ ಕೋಟೆ ಮೇಲೆ ನೇತಾಕ್ತಾರೆ. ಇದನ್ನು ನೋಡಿ ಹೆದರಿದಂತ ಶ್ರೀರಂಗಂನ ಪುರೋಹಿತರು ಶ್ರೀರಂಗನ ವಿಗ್ರಹವನ್ನು ತಿರುಪತಿಯಲ್ಲಿ ತಂದು ಬಚ್ಚಿಡ್ತಾರೆ. ಇವರೆಲ್ಲ ಹುಟ್ಟು ಹೋರಾಟಗಾರರು. ಮುಮ್ಮಡಿ ಸಿಂಗನಾಯಕ, ಕಂಪಿಲರಾಯ, ಕುಮಾರ ರಾಮ, ಅಪ್ಪಟ ಕನ್ನಡದ ರಾಜರು, ಅಕ್ಕಬಕ್ಕರು. ಶ್ರೀಲಂಕಾದಲ್ಲಿ ಯಾರು ರಾಜ ಆಗಬೇಕು ಅಂತ ಡಿಸೈಡ್ ಮಾಡೋ ಅಂಥವ್ರು ನಮ್ಮ ವಿಜಯನಗರದ ರಾಜರಾಗಿ. ಮನುಷ್ಯನಿಗೆ ಮೂಲಭೂತ ಸೌಕರ್ಯವನ್ನು ತಂದುಕೊಟ್ಟಂಥ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಖಿಲ್ಜಿಗಳು, ತುಘಲಕ್ಗಳು, ಮೊಘಲರು ಎಲ್ಲ ತಾವು ಸಾಲಾಗಿ ಬಂದು ಉತ್ತರ ಭಾರತವನ್ನು ಆಕ್ರಮಿಸ್ಕೊಂಡು ಕೂತ್ಕೊಂಡ್ಬಿಟ್ಟು, ಆದರೆ ಅದನ್ನು ಯಶಸ್ವಿಯಾಗಿ ತಡೆದು ಅವನನ್ನು ಹಿಂದಕ್ಕೆ ಕಳಿಸಿದವರು ಇದೇ ಕಂಪಿಲರಾಯ ಮತ್ತು ಕುಮಾರರಾಮ. ತಮಿಳುನಾಡಿನಲ್ಲೇ ಅತಿ ದೊಡ್ಡ ಗೋಪುರ ಯಾವುದು ಅಂದ್ರೆ ಅದು ಕೃಷ್ಣದೇವರಾಯ ಕಟ್ಟಿದ್ದು. ಯಾಕೆ ವಿಜಯನಗರದವರು ದೇವಸ್ಥಾನ ಕಟ್ಟಲಿಲ್ವಾ? ಕಟ್ಟಿದ್ರು. ಏನು ಕಟ್ಟಿದ್ರು ಇವರು? ಆನೆ ಬಂತೊಂದು ಆನೆ, ಯಾವ ಊರಾನೆ, ಬಿಜಾಪುರದ ಆನೆ. ಯಾಕದು? ಏನ್ ಪದ್ಯ ಅದು? 12,000 ಟ್ರಾನ್ಸ್ಜೆಂಡರ್ಸ್ ಅಂತ ಇರಲ್ಲ ಅವರಿದ್ರು. ಸೊ ಇಂಥದ್ದೊಂದು ಹಿಂದೂ ಸಾಮ್ರಾಜ್ಯ ಹೇಗಿತ್ತು ಅಂತ ನೋಡೋದಕ್ಕೆ ಶಿವಾಜಿ ಅವರು ಹಂಪಿಗೆ ಭೇಟಿ ಕೊಟ್ಟಿದ್ದಾರೆ. ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ವಿಜಯನಗರ ಅಂತ. ಬೆಂಗಳೂರಲ್ಲಿ ನಾವು ಏನ್ ಟ್ರಾಫಿಕ್ ನೋಡ್ತೀವಲ್ಲ, ಅದು ಅವತ್ತು ಹಂಪಿನಲ್ಲೇ ಇತ್ತು. ಆ ಕಾಲಕ್ಕೆ ವಿಜಯನಗರದ ಚೈನಾ ಬಜಾರ್, ಬರ್ಮಾ ಬಜಾರ್, ಹಾಂಗ್ಕಾಂಗ್ ಬಜಾರ್. ಎಷ್ಟು ಸರಿನೋ ತಪ್ಪೋ ಗೊತ್ತಿಲ್ಲ, ಬಟ್ ಆದ್ರೂ ನಾನು ಪ್ರಸ್ತಾಪ ಮಾಡ್ತೀನಿ. ಅವತ್ತಿನ ವೇಶ್ಯಾವಾಟಿಕೆ ಅನ್ನೋದು ಉನ್ನತ ಮಟ್ಟದಲ್ಲಿ